ಈ ಟೂರ್ನಮೆಂಟ್ NRG ಟ್ರೋಫಿ ಟೂರ್ನಮೆಂಟ್ ನ ಯಶಸ್ವಿ ಮಾಡಿದಂತ ಎಲ್ಲಾ ನನ್ನ ತಮ್ಮಂದಿರಿಗೆ, ಕಮಿಟಿಯ ಎಲ್ಲಾ ಸದಸ್ಯರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಹಳ ಅದ್ಭುತವಾಗಿ ಈ ಟೂರ್ನಮೆಂಟ್ ನ ಯಶಸ್ವಿ ಮಾಡಿದ್ರಿ. ಎಲ್ಲಾ ಕಡೆನೂ ಬಹಳ ಹುಡುಗರು ಬಹಳ ಖುಷಿಯಿಂದ ಆಡ್ತಿದ್ದಾರೆ. ಎಲ್ಲಾ ಬಂದಂತ ತಂಡದ ಎಲ್ಲಾ 360 ತಂಡಗಳಿಗೂ ನಾನು 360 ತಂಡದ ಆಟಗಾರರಿಗೂ ಹೃದಯಪೂರ್ವಕ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಎಲ್ಲರೂ ಬಂದು ಆಡಿ ಈ ಟೂರ್ನಮೆಂಟ್ ನ ಯಶಸ್ವಿ ಮಾಡಿಸಿದ್ರಿ. ಈಗ ಬಹಳ ಪ್ರಮುಖ ಘಟ್ಟ ಇದೆ. ಏನಪ್ಪಾ ಅಂತಂದ್ರೆ ಕ್ವಾರ್ಟರ್ ಫೈನಲ್ಸ್ ಗೆ 8 ಟೀಮ್ಗಳು ಎಂಟ್ರಿ ಆಗಿದೆ. 7ನೇ ತಾರೀಕು ಈ ಎಲ್ಲಾ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್, ಫೈನಲ್ಸ್ 7ನೇ ತಾರೀಕಿಂದ ಪ್ರಾರಂಭ ಆಗ್ತವೆ. ಇವೆಲ್ಲಾ ಮ್ಯಾಚ್ಗಳನ್ನು ಫ್ಲಡ್ ಲೈಟ್ಸ್ ಆಡಿಸ್ತೀವಿ. ಅಂತಂದ್ರೆ ಸಾಯಂಕಾಲ ಹೊನಲು ಬೆಳಕಿನ ಪಂದ್ಯ ನಡೀತದೆ. ಇದು ಸುರ್ಪುರ್ ಇತಿಹಾಸದಲ್ಲೇ ಮೊದಲನೇ ಬಾರಿ ನಡೀತದೆ. ಮೊದಲ ಫೈನಲ್ಸ್ ಅಷ್ಟೇ ಆಡೋಮಂತ ಎಲ್ಲರೂ ಯೋಚನೆ ಮಾಡಿದ್ವಿ. ಈ ಫೈನಲ್ಸ್ ಅಷ್ಟೇ ಅಲ್ಲ, ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್, ಫೈನಲ್ಸ್ ಮತ್ತು ಥರ್ಡ್ ಪ್ರೈಸ್ಗೋಸ್ಕರ ಎಲ್ಲವನ್ನು ಸುರ್ಪುರದಲ್ಲೇ 7, 8, 9, 10ನೇ ತಾರೀಕು ಸಂಡೇ ಆಯ್ತವಾರ ಫೈನಲ್ಸ್ ಇರ್ತದೆ. ಅದಕ್ಕೋಸ್ಕರ ಎಲ್ಲಾ ಕ್ರೀಡಾಭಿಮಾನಿಗಳು ಮತ್ತು ಸುರ್ಪುರ್ ತಾಲೂಕಿನ ಸುತ್ತಮುತ್ತ ಎಲ್ಲಾ ಕ್ರೀಡಾ ಪ್ರೇಮಿಗಳು ಬಂದು ಈ ಟೂರ್ನಮೆಂಟ್ ನ ಯಶಸ್ವಿ ಮಾಡ್ಬೇಕಂತ ಎಲ್ಲರ ತನ ಕೈ ಜೋಡಿಸಿ ಮನವಿ ಮಾಡಿದ್ದಾರೆ. ಈಗ ಆಲ್ರೆಡಿ ಎಲ್ಲರ ಎದುರಿಗೆ ಲಾಟ್ ಮಾಡಲಾಯ್ತು. ಯಾವ್ಯಾವ ಫೈನಲ್ಸ್, ಸೆಮಿಫೈನಲ್, ಕ್ವಾರ್ಟರ್ ಫೈನಲ್ಸ್ ಯಾವ್ಯಾವ ತಂಡ ಬರ್ತಂತೇಳಿ. ಮೊದಲನೇದು ಅಂದ್ರೆ 7ನೇ ತಾರೀಕು ಸಾಯಂಕಾಲ 6:15 7ನೇ ತಾರೀಕು ಸಾಯಂಕಾಲ 6:15 ಎ ಗ್ರೂಪಿನ ಪಂದ್ಯಗಳು. ಜ್ಞಾನಯ್ಯ ತಾತ ಲಿಂಗದಳ್ಳಿ ವರ್ಸಸ್ RTJ ಕೊಡೇಕಲ್, ಇದು 6:15 ಈ ಪಂದ್ಯ ಪ್ರಾರಂಭ ಆಗ್ತದೆ. ಫಸ್ಟ್ ಇದು ಕ್ವಾರ್ಟರ್ ಫೈನಲ್ ಫಸ್ಟ್ ಮ್ಯಾಚ್ ಇರ್ತದೆ 7ನೇ ತಾರೀಕು. ಅದರ ಜೊತೆಗೆ ದೇವು ಸರ್ MSD ನಾರಾಯಣಪುರ್ ವರ್ಸಸ್ ದೋಬಿ ಮೊಲ್ಲಾ ಎ ಟೀಮ್, ವಾರ್ಡ್ ನಂಬರ್ 6 ಸುರ್ಪುರ್ದು. ಇವು ಬಿ ಗ್ರೂಪ್ ನಲ್ಲಿ ಇದು ಫಸ್ಟ್ ಮ್ಯಾಚ್ ಇರ್ತದೆ. ಅದು ಸಾಯಂಕಾಲ 8:15 ರಾತ್ರಿ 8:15 ಇರ್ತದೆ. ಇದು 7ನೇ ತಾರೀಕು ಈ ಮ್ಯಾಚ್. 2 ಮ್ಯಾಚ್ ಫಸ್ಟ್ ದಿನ 7ನೇ ತಾರೀಕು. 8ನೇ ತಾರೀಕು 6:15 ಫಸ್ಟ್ ಮ್ಯಾಚ್ MCC ಅಮ್ಮಾಪುರ್ ವರ್ಸಸ್ AMCC ತಿಮ್ಮಾಪುರ್. ತಿಮ್ಮಾಪುರ್ 2 ಮ್ಯಾಚ್ 8ನೇ ತಾರೀಕು ಬೆಳಿಗ್ಗೆ ಸಾಯಂಕಾಲ 6:15 ಇರ್ತದೆ ಫ್ಲಡ್ ಲೈಟ್ ಅಲ್ಲಿ. ಅದ್ರ ಜೊತೆಗೆ ಅವತ್ತೇ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ BCC ಸೂಗೂರ್ ವರ್ಸಸ್ CSK ಬಾಯ್ಸ್ ಗುಡ್ಲಿಗೆರ ಮ್ಯಾಚ್ 8ನೇ ತಾರೀಕು 8:15 ಇರ್ತದೆ. ಇದರಲ್ಲಿ ಯಾವ ಗೆದ್ದು ಬರ್ತವೆ, ಎ ಟೀಮ್ ಅಲ್ಲಿ ಯಾವ ಗೆದ್ದು ಬರ್ತವೆ, ಆ ಗೆದ್ದಂತ ಟೀಮ್ಗಳು ಸೆಮಿಫೈನಲ್ಸ್ 9ನೇ ತಾರೀಕು 6:15 ಒಂದಿರ್ತದೆ. ಎ ಟೀಮ್ 6:15 ಇರ್ತದೆ, ಬಿ ಟೀಮ್ 8:15 ಇರ್ತದೆ. ಯಾವ ಎ ಟೀಮ್ ಬರ್ತಾವ ಅದು. ಮತ್ತು ಅದರಲ್ಲಿ ಯಾವ ಗೆದ್ದಿರ್ತಾವ ಮತ್ತು ರನ್ನರ್ ಅಂದ್ರೆ ಥರ್ಡ್ ಪ್ರೈಜಿಗೆ ಆಡ್ಸೋದು ಅದು 4 ಗಂಟೆಗೆನೆ ಆಡಿಸ್ತೀವಿ. 3 ಅಥವಾ 4 ಗಂಟೆಗೆ ಸುರ್ಪುರದಲ್ಲಿ 10ನೇ ತಾರೀಕು 3 ಅಥವಾ 4 ಗಂಟೆಗೆ ಆಡಿಸಿ. ಯಾಕಂದ್ರೆ ಫೈನಲ್ ಮ್ಯಾಚ್ 6:15 ಪ್ರಾರಂಭ ಮಾಡಮಂತಂದು. ಯಾಕಂದ್ರೆ ಮತ್ತೆ ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇವು ಲೇಟ್ ಆಗ್ತಾವ. ಆ ರೀತಿಯಿಂದ ಅವತ್ತೇ ಮಾಡಮಂತಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಏನು ಕಾತರದಿಂದ ಎಲ್ಲರೂ ಕ್ವಾರ್ಟರ್ ಫೈನಲ್ಗೆ ಕಾದ್ ಕೊಳ್ತಿದ್ರಿ. ಆ ಎಲ್ಲಾ ತಂಡಗಳಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಯಾವ ಚೆನ್ನಾಗಿ ಆಡ್ತಾ ಟೀಮ್ ಗೆಲ್ಲಿ, ಯಾವ ಗೆದ್ರು ನಮ್ಮ ಹುಡುಗರೇ ಗೆದ್ದಿರ್ತೀರಿ, ಅದೇ ಖುಷಿ ಇರ್ತದೆ. ಅದಕ್ಕಿಂತ ಇನ್ನೊಂದೇನಪ್ಪಾ ಅಂದ್ರೆ ಯಾವ ಗೆಲ್ದಿರ್ತಾವ ತಂಡ, ಯಾವ ಟೀಮ್ ಗೆದ್ದಿರ್ತದೆ, ಈ ಗೆದ್ದು ಕೂಡ ಸೆಲೆಬ್ರಿಟಿ ಕೂಡ ಆಡ್ಸದಂತ ತೀರ್ಮಾನ ಮಾಡಿದ್ವಿ. ಅದು ಇನ್ನೂ ಎಲ್ಲಿ ಅಂತ ಫೈನಲ್ ಮಾಡಿಲ್ಲ. ಬಹಳ ಜನ ಇಲ್ಲೇ ಸುರ್ಪುರದಾಗ ಆಡಿಸ್ಬಿಡಮ್ ಅಂದ್ರು. ಸುರ್ಪುರ್ಕಿಂತ ಅದು ಹೈದ್ರಾಬಾದರ ಆಗ್ಲಿ ಇಲ್ಲ ಬೆಂಗಳೂರರ ಆಗ್ಲಿ ಅಂತಲ್ಲಿ ಆಡ್ಸಂಬಂತ ತೀರ್ಮಾನ ಮಾಡಿದ್ವಿ. ಅದು ನಾನು ದೊಡ್ಡವ್ರ ಜೊತೆ ಮಾತಾಡಕತ್ತೀನಿ. ಅವ್ರ ಒಪ್ಪಿಗೆ ಕೊಟ್ಟ ಮೇಲೆ ಆ ಟೂರ್ನಮೆಂಟ್ ನ ಅಂದ್ರೆ ಆ ಫೈನಲ್ ಇಲ್ಲಿ ಗೆದ್ದಂತ ಟೀಮು ವರ್ಷ ಸೆಲೆಬ್ರಿಟಿ ಟೀಮ್ ನ ಅವಾಗ ಅನೌನ್ಸ್ ಮಾಡೋಂತ ಒಂದು ಕೆಲಸ ಮಾಡ್ತೇನೆ. ಇದನ್ನು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ತರ ಈ ಟೂರ್ನಮೆಂಟ್ ಲೈವ್ ಇರ್ತದೆ. ನೀವೇನು IPL KPL ನೋಡ್ತೀರಾ, ಆ ತರ ಇದೆಲ್ಲ ಲೈವ್ ಇರ್ತದೆ. ಈ ಲೈವ್ ಟೂರ್ನಮೆಂಟ್ ನ ಎಂಜಾಯ್ ಮಾಡ್ಬೇಕು. ಮತ್ತು NRG ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಲೈವ್ ಬರ್ತದೆ. ಮತ್ತು NRG ಟ್ರೋಫಿ ಈ ಇನ್ಸ್ಟಾಗ್ರಾಮ್ ಅಲ್ಲೂ ಲೈವ್ ಬರೋಂತ ಒಂದು ಕೆಲಸ ಮಾಡುತ್ತೆ. ಮತ್ತು ರಾಜುಗೌಡ FC ಅಂತೇಳಿ ಏನ್ ಮಾಡಿ ಅದ್ರಾಗ ಫೇಸ್ಬುಕ್ ನಾಗ ಲೈವ್, ಅಂದ್ರೆ 3 ಕಡೆನೂ ಬರ್ತದೆ ಲೈವ್. ಮತ್ತೆ ಇನ್ನೊಂದ್ ಏನೋ ಪ್ರಯತ್ನ ಮಾಡಕತ್ತೀನಿ, ಅದಾದ್ಮೇಲೆ ಅದನ್ನು ನಿಮ್ಗೆ ಹೇಳಂತ ಒಂದು ಕೆಲಸ ಮಾಡ್ತೇನೆ. ಎಲ್ಲವನ್ನು ಲೈವ್ನು ಬರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟೂರ್ನಮೆಂಟ್ ನ ಬಂದು ನೋಡಿ ಈ ಟೂರ್ನಮೆಂಟ್ ನಮ್ಮ ಹುಡುಗರಿಗೆ ಹಾರೈಸಿ ಆಶೀರ್ವದಿಸ್ಬೇಕಂತ ಎಲ್ಲರ ಹತ್ರ ಮನವಿ ಮಾಡಿಕೊಂಡು